ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಳೆದ 3 ವಾರಗಳಲ್ಲಿ ಬಿಡುಗಡೆಯಾದಂತಹ ಜೂನ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಸ್ಟಾಕ್ಗಳ ಲಿಸ್ಟ್ ಔಟ್ ಮಾಡಿದ್ದೀನಿ ಅಲಾಂಗ್ ವಿತ್ ಇಟ್ಸ್ ರಿಸಲ್ಟ್. ನಿಮ್ಮಲ್ಲೂ ಯಾವುದಾದ್ರೂ ಶೇರ್ಗಳಿದೆಯಾ? ಬನ್ನಿ ನೋಡ್ಕೊಬರೋಣ. ಆ್ಯಂಡ್ ದ ಫಸ್ಟ್ ಸ್ಟಾಕ್ ಇಸ್ ಯೂನಿಯನ್ ಬ್ಯಾಂಕ್. ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 1,03,000 ಕೋಟಿ ಇದೆ. ಹಾಗೆ ಇದರ ಸೇಲ್ಸ್ ನೋಡ್ಬೋದು, ಲಾಸ್ಟ್ ಇಯರ್ನಲ್ಲಿ ಸುಮಾರು 23,600 ಕೋಟಿ ಮಾಡಿದಂತಹ ಸೇಲ್ಸು ಆ್ಯಂಡ್ ಈ ಒಂದು ವರ್ಷದಲ್ಲಿ 26,500 ಕೋಟಿಗೆ ಇನ್ಕ್ರೀಸ್ ಆಗಿದೆ. ದಟ್ ಇಸ್ 12% ಇನ್ಕ್ರೀಸ್. ಆ್ಯಂಡ್ ಡೆಬಿಟ್ ಕೂಡ 10% ಇನ್ಕ್ರೀಸ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಸ್ಟಾಕ್ ಇಸ್ RPG ಲೈಫ್ ಸೈನ್ಸ್ ಅಂತ ಹೇಳಿ, ಇದೊಂದು ಫಾರ್ಮಾಸ್ಟಿಕಲ್ ರಿಲೇಟೆಡ್ ಕಂಪನಿ. ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 2,900 ಕೋಟಿ ಇದೆ. ಆ್ಯಂಡ್ ಲಾಸ್ಟ್ ಇಯರ್ ನೋಡ್ಬೋದು ಸೇಲ್ಸು 148 ಕೋಟಿ ಮಾಡಿತ್ತು. ಆ್ಯಂಡ್ ಈ ಒಂದು ಪ್ರೆಸೆಂಟ್ ವರ್ಷದಲ್ಲಿ 155 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಸೇಲ್ಸ್ ಮಾಡಿದೆ. ಹಾಗೆ ಎಬಿಟ್ ಕೂಡ ನೋಡ್ಬೋದು ಸುಮಾರು 21% ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಆನಂತರ ಸುಪ್ರೀಂ ಪೆಟ್ರೋಕೆಮಿಕಲ್ ಅಂತ ಹೇಳಿ, ಇದೊಂದು ಪೆಟ್ರೋಕೆಮಿಕಲ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಲೈಕ್ ಪಾಲಿಸ್ಟರೇನ್ ವಿಚ್ ಇಸ್ ಯೂಸ್ ಟು ಮ್ಯಾನುಫ್ಯಾಕ್ಚರ್ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್, ಆಟೋ ಪಾರ್ಟ್ಸ್. ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 16,700 ಕೋಟಿ ಇದೆ. ಆ್ಯಂಡ್ ಜೂನ್ ಕ್ವಾರ್ಟರ್ನಲ್ಲಿ ಲಾಸ್ಟ್ ಇಯರ್ ಸುಮಾರು 1,200 ಕೋಟಿ ಸೇಲ್ಸ್ ಮಾಡಿತ್ತು. ಆ್ಯಂಡ್ ಈ ಒಂದು ವರ್ಷದಲ್ಲಿ ಸುಮಾರು 1,500ಗೆ ಇನ್ಕ್ರೀಸ್ ಆಗಿದೆ. ದಟ್ ಇಸ್ 28% ಇನ್ಕ್ರೀಸ್. ಹಾಗೆ ಎಬಿಟ್ ಕೂಡ ನೋಡ್ಬೋದು ಸುಮಾರು 78% ಇನ್ಕ್ರೀಸ್ ಆಗಿದೆ. ಆನಂತರ ಪತಂಜಲಿ ಫುಡ್ಸ್ ಪ್ರತಿಯೊಂದು FMCG ಸೆಕ್ಟರಲ್ಲಿ ಬರುವಂತಹ ಸಂಸ್ಥೆ. ಪತಂಜಲಿ ಅವ್ರಿಗೂ ಗೊತ್ತಿರುತ್ತೆ ನಿಮಗೆ. ಸೊ ಮಾರ್ಕೆಟ್ ಕ್ಯಾಪ್ ಸುಮಾರು 57,700 ಕೋಟಿ ಇದೆ. ಆನಂತರ ಸೇಲ್ಸ್ ನೋಡ್ಬೋದು ನೀವು, ಜೂನ್ ಕ್ವಾರ್ಟರ್ ಲಾಸ್ಟ್ ಇಯರ್ನಲ್ಲಿ ಸುಮಾರು 7,700 ಕೋಟಿ ಇತ್ತು. ಆ್ಯಂಡ್ ಈ ಒಂದು ಪ್ರೆಸೆಂಟ್ ಕ್ವಾರ್ಟರ್ನಲ್ಲಿ 7,173 ಕೋಟಿಗೆ ಇಳಿಕೆ ಆಗಿದೆ. ಬಟ್ ಎಬಿಟ್ ಮಾತ್ರ 141% ರೈಸ್ ಅಪ್ ಆಗಿದೆ. ಲೈಕ್ 169 ಇದ್ದಂತಹ ಎಬಿಟ್ ಈ ಒಂದು ವರ್ಷದಲ್ಲಿ 406ಗೆ ರೈಸ್ ಆಗಿದೆ. ಎಬಿಟ್ ಅಂದರೆ ಅರ್ನಿಂಗ್ಸ್ ಬಿಫೋರ್ ಇನ್ಕಮ್, ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್. ಓಕೆ. ಆನಂತರ JSW ಬರುತ್ತೆ, JSW ಎನರ್ಜಿ ವಿಚ್ ಕಮ್ಸ್ ಅಂಡರ್ ಪವರ್ ಸೆಕ್ಟರ್. ಸೊ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 1,23,000 ಕೋಟಿ ನೋಡ್ಬೋದು ನೀವು. ಆ್ಯಂಡ್ ಇದರ ಸೇಲ್ಸ್ ಲಾಸ್ಟ್ ಇಯರ್ನಲ್ಲಿ ಸುಮಾರು 2,928 ಇತ್ತು. ಆ್ಯಂಡ್ ಈ ಒಂದು ಪ್ರೆಸೆಂಟ್ ವರ್ಷದಲ್ಲಿ 2% ಡೌನ್ ಆಗಿದೆ ಸೇಲ್ಸು. ಬಟ್ ಎಬಿಟ್ ಮಾತ್ರ ಇನ್ಕ್ರೀಸ್ ಆಗಿದೆ. 1,222 ಕೋಟಿ ಇತ್ತು ಲಾಸ್ಟ್ ಇಯರ್. ಆ್ಯಂಡ್ ಈ ಒಂದು ಪ್ರೆಸೆಂಟ್ ವರ್ಷದಲ್ಲಿ 1,400ಕ್ಕೆ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ 16% ಡೆವಲಪ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆನಂತರ ನೆಟ್ ಪ್ರಾಫಿಟಲ್ಲೂ ಸುಮಾರು 80% ಇನ್ಕ್ರೀಸ್ ಆಗಿದೆ ಈ ವರ್ಷ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್. ಆನಂತರ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಅಂತ ಇದೆ, ಇದೊಂದು ಫಿನಾನ್ಸ್ ಸೆಕ್ಟರಲ್ಲಿ ಬರುವಂತಹ ಸಂಸ್ಥೆ. ಸೊ ಲೋನ್ ಪ್ರೊವೈಡ್ ಮಾಡುತ್ತೆ, ಮೇಜರ್ ಆಗಿ ವುಮನ್ಗೆ, ಲೇಡೀಸ್ಗೆ ಲೋನ್ ಫೆಸಿಲಿಟಿ ಪ್ರೊವೈಡ್ ಮಾಡುತ್ತೆ ಗ್ರಾಮೀಣ ಭಾಗದ ಹೆಂಗಸರಿಗೆ. ಆನಂತರ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 20,000 ಕೋಟಿ ಇದೆ. ಹಾಗೆ ಇದರ ಸೇಲ್ಸ್ ನೋಡ್ಬೋದು ಸುಮಾರು 29% ರೈಸ್ ಅಪ್ ಆಗಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್. ಸೊ 1,170 ಇದ್ದಂತಹ ಸೇಲ್ಸ್ ಈ ವರ್ಷದಲ್ಲಿ 1,512 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಆನಂತರ ಎಬಿಟ್ ಕೂಡ ನೋಡ್ಬೋದು ಸುಮಾರು 23% ರೈಸ್ ಆಗಿದೆ. 861 ಕ್ರೋರ್ ಇತ್ತು ಲಾಸ್ಟ್ ಇಯರ್. ಆ್ಯಂಡ್ ಈ ಒಂದು ಪ್ರೆಸೆಂಟ್ ಕ್ವಾರ್ಟರ್ನಲ್ಲಿ 1,059 ಕ್ರೋರ್ಗೆ ಇನ್ಕ್ರೀಸ್ ಆಗಿದೆ. ಆನಂತರ ನಿಪಾನ್ ಲೈಫ್, ಇದೊಂದು ಇಂಡಸ್ಟ್ರಿ ಮ್ಯಾನೇಜ್ಮೆಂಟ್ ಆಗಿದೆ. ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಪೂರ್ಣ ಹೆಸರು. ಆ್ಯಂಡ್ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 40,000 ಕೋಟಿ ಇದೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡುತ್ತೆ, ಫಂಡ್ ಮ್ಯಾನೇಜ್ ಮಾಡುತ್ತೆ ಕಸ್ಟಮರ್ಸ್ದು. ಹಾಗೆ ಇದರ ಸೇಲ್ಸ್ ನೋಡ್ಬೋದು 43% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್. ಆ್ಯಂಡ್ 354 ಕ್ರೋರ್ ಇದ್ದಂತಹ ಸೇಲ್ಸು ಈ ವರ್ಷದಲ್ಲಿ 505ಗೆ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಆನಂತರ ನೆಟ್ ಪ್ರಾಫಿಟ್ನಲ್ಲೂ ಕೊಡ್ಬೋದು 41% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಕಂಪನಿ ಇಸ್ ICICI ಲಾಂಬಾರ್ಡ್ ಜನರಲ್ ಇನ್ಶೂರೆನ್ಸ್. ಇದೊಂದು ಇನ್ಶೂರೆನ್ಸ್ ಕಂಪನಿ. ಹಾಗೆ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಸುಮಾರು 92,000 ಕೋಟಿ ಇದೆ. ಹಾಗೆ ಸೇಲ್ಸ್ ನೋಡ್ಬೋದು 4,700 ಇತ್ತು. ಆ್ಯಂಡ್ ಈ ಒಂದು ಪ್ರೆಸೆಂಟ್ ವರ್ಷದಲ್ಲಿ 5,601 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಸುಮಾರು 19% ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು ಸೇಲ್ಸ್ ವೈಸ್. ಹಾಗೆ ಬಿಟ್ ನೋಡ್ಬೋದು 51% ಮ್ಯಾಸಿವ್ ಇನ್ಕ್ರೀಸ್ ಆಗಿದೆ. 510 ಕ್ರೋರ್ ಇತ್ತು. ಆ್ಯಂಡ್ ಈ ಒಂದು ಪ್ರೆಸೆಂಟ್ ಕ್ವಾರ್ಟರ್ನಲ್ಲಿ 770 ಕ್ರೋರ್ಗೆ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ಇಸ್ ತೇಜಸ್ ನೆಟ್ವರ್ಕ್. ಇದೊಂದು ಟಾಟಾ ಗ್ರೂಪ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಏನು ಮಾಡುತ್ತೆ ಇದು? ವೈರ್ಲೆಸ್ ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಎಕ್ವಿಪ್ಮೆಂಟ್ಸ್ ಬೇಕಾಗಿರುವಂತಹ, ಲೈಕ್ ವೈರ್ಲೆಸ್ ಕಮ್ಯುನಿಕೇಷನ್ಗೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ಸ್, ಹಾಗೆ ವೈರ್ ಲೈನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ ಒಂದು ಸಂಸ್ಥೆ. ಸೊ ನೋಡ್ಬೋದು ಮಾರ್ಕೆಟ್ ಕ್ಯಾಪ್ ಸುಮಾರು 24,000 ಕೋಟಿ ಇದೆ. ಹಾಗೆ ಲಾಸ್ಟ್ ಇಯರ್ ಜೂನ್ 2023ನಲ್ಲಿ ಸೇಲ್ಸು 188 ಕೋಟಿ ಇತ್ತು. ಆ್ಯಂಡ್ ಈ ಒಂದು ಪ್ರೆಸೆಂಟ್ ವರ್ಷದಲ್ಲಿ ಅಂದರೆ ಈ ಕ್ವಾರ್ಟರ್ನಲ್ಲಿ 1,563 ಕ್ರೋರ್ಗೆ ಇನ್ಕ್ರೀಸ್ ಆಗಿದೆ. ದಟ್ ಈಸ್ ಮ್ಯಾಸಿವ್ ಇನ್ಕ್ರೀಸ್. ಸೊ ಬಟ್ ಲಾಸ್ಟ್ ಇಯರ್ಗೂ ಇಯರ್ಗೂ ಏನು ಜಾಸ್ತಿ ಡಿಫ್ರೆನ್ಸ್ ಕಂಡು ಬರಲ್ಲ. ಲೈಕ್ 200 ಕೋಟಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸುಮಾರು 731% ಮ್ಯಾಸಿವ್ ಇನ್ಕ್ರೀಸ್ ಅಂತ ಹೇಳ್ಬೋದು. ಸುಮಾರು 7 ಪಟ್ಟು ಜಾಸ್ತಿ ಆಗಿದೆ ಸೇಲ್ಸು. ಆನಂತರ ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು ಸುಮಾರು 395% ಇನ್ಕ್ರೀಸ್ ಆಗಿದೆ. ಎಬಿಟ್ ಕೂಡ 600% ಇನ್ಕ್ರೀಸ್ ಆಗಿದೆ. ನೆಗೆಟಿವ್ ಇತ್ತು ಲಾಸ್ಟ್ ಇಯರ್. ಆ್ಯಂಡ್ ಈ ವರ್ಷದಲ್ಲಿ ಒಳ್ಳೆ ಪ್ರಾಫಿಟ್ ಮಾಡಿದೆ ಅಂತಲೇ ಹೇಳ್ಬೋದು. ಬಟ್ ಲಾಸ್ಟ್ ಕ್ವಾರ್ಟರ್ ಈ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳ್ಬೋದು, ಅರ್ಧಕ್ಕೆ ಕುಸಿದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಒಬೇರಾ ರಿಯಾಲ್ಟಿ. ಇದೊಂದು ರಿಯಲ್ ಎಸ್ಟೇಟ್ ಸಂಸ್ಥೆ. ಆ್ಯಂಡ್ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 60,000 ಕೋಟಿ ಇದೆ. ಹಾಗೆ 910 ಇದ್ದಂತಹ ಸೇಲ್ಸು ಈ ವರ್ಷದಲ್ಲಿ 1,400 ಕೋಟಿಗೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಕ್ವಾರ್ಟರ್ನಲ್ಲಿ. ಆನಂತರ ನೆಟ್ ಪ್ರಾಫಿಟ್ ನೋಡ್ಬೋದು ಸುಮಾರು 82% ಇನ್ಕ್ರೀಸ್ ಆಗಿದೆ. ಒಳ್ಳೆ ಗ್ರೋತ್ ಕಂಡಿದೆ ಈ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡಿಕ್ಲೈನ್ ಆಗಿದೆ ನೆಟ್ ಪ್ರಾಫಿಟ್.
ಆ್ಯಂಡ್ ಆ ನಂತರ ಅತುಲ್ ಅಂತ ಇದೆ. ಸೊ ಅತುಲ್ ಅನ್ನುವಂಥ ಸಂಸ್ಥೆ ಒಂದು ಕೆಮಿಕಲ್ ಸೆಕ್ಟರಲ್ಲಿ ಬರುವಂತಹ ಸಂಸ್ಥೆ. ಸುಮಾರು 20,457 ಕೋಟಿ ಇರುವಂತಹ ಸಂಸ್ಥೆ ಮಾರ್ಕೆಟ್ ಕ್ಯಾಪ್. ಆ್ಯಂಡ್ ಇದರ ಜೂನ್ ಸೇಲ್ಸ್ ನೋಡ್ಬೋದು ಸುಮಾರು 1,172 ಇದ್ದಂತಹ ಸೇಲ್ಸು ಆ್ಯಂಡ್ ಈ ಒಂದು ವಾರ್ಷಿಕ ಕ್ವಾರ್ಟರ್ನಲ್ಲಿ Q1ನಲ್ಲಿ 1,322 ಕ್ರೋರ್ಗೆ ಇನ್ಕ್ರೀಸ್ ಆಗಿದೆ, ಸುಮಾರು 12% ಇನ್ಕ್ರೀಸ್. ಹಾಗೆ ಎಬಿಟು ಕೂಡ ನೋಡ್ಬೋದು 22% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡೋದಾದರೆ. ಆನಂತರ ಫೆಡ್ ಬ್ಯಾಂಕ್ ಫಿನಾನ್ಷಿಯಲ್ ಸರ್ವಿಸ್ ಬರುತ್ತೆ. ಇದೊಂದು ಫೆಡರಲ್ ಬ್ಯಾಂಕ್ ಅವರ ಒಂದು ಫಿನಾನ್ಷಿಯಲ್ ಸರ್ವಿಸ್ ಪ್ರೊವೈಡ್ ಮಾಡುವುದು, ಲೈಕ್ ಲೋನ್ ಪ್ರೊವೈಡ್ ಮಾಡುವಂತಹ ಸಂಸ್ಥೆ ಆಗಿದೆ. ಆ್ಯಂಡ್ ಮಾರ್ಕೆಟ್ ಕ್ಯಾಪ್ ಇಸ್ 4,688. ರೀಸೆಂಟಾಗಿ IPO ಬಂದಿತ್ತು ಇದ್ರದ್ದು. ಆ್ಯಂಡ್ ಇದರ ಸೇಲ್ಸ್ ನೋಡ್ಬೋದು ಸುಮಾರು 32% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ಇದರ ಎಬಿಟು ಕೂಡ ನೋಡ್ಬೋದು 23% ಒಳ್ಳೆ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಇಯರ್ ಆನ್ ಇಯರ್ ಆಗಿರ್ಬೋದು, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಈ ಒಂದು ಸಂಸ್ಥೆ. ಆನಂತರ ಸೌತ್ ಇಂಡಿಯನ್ ಬ್ಯಾಂಕ್ ಇದೆ. ಸುಮಾರು 7,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಜಸ್ಟ್ ಪೆನಿ ಲೈಕ್ 27 ರೂಪೀಸ್ ಅಷ್ಟೇ ಇರೋದು ಪ್ರೈಸ್, ಕರೆಂಟ್ ಮಾರ್ಕೆಟ್ ಪ್ರೈಸ್. ಆನಂತರ ಇದರ ಜೂನ್ ಕ್ವಾರ್ಟರ್ ನೋಡ್ಬೋದು ಲಾಸ್ಟ್ ಇಯರ್ 2025 CR ಇತ್ತು. ಆ್ಯಂಡ್ ಈ ಒಂದು ವರ್ಷದಲ್ಲಿ 2,314 ಕೋಟಿಗೆ ಇನ್ಕ್ರೀಸ್ ಆಗಿದೆ, 14% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್. ಆ್ಯಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸೌತ್ ಇಂಡಿಯನ್ ಬ್ಯಾಂಕ್. ಆನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಇದೆ. ಇದೊಂದು IT ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಸಂಸ್ಥೆ. ಸುಮಾರು 70,600 ಕೋಟಿ ಇರುವಂತಹ ಸಂಸ್ಥೆ ಮಾರ್ಕೆಟ್ ಕ್ಯಾಪ್. ಆನಂತರ ಇದರ ಜೂನ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡೋದಾದರೆ 2,300 ಕೋಟಿ ಇತ್ತು ಲಾಸ್ಟ್ ಇಯರ್. ಆ್ಯಂಡ್ ಈ ಒಂದು ವರ್ಷದಲ್ಲಿ 2,737 ಕೋಟಿಗೆ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ದಟ್ ಈಸ್ 18% ಗುಡ್ ಇನ್ಕ್ರೀಸ್. ಹಾಗೆ ಎಬಿಟ್ ಕೂಡ 22% ಇನ್ಕ್ರೀಸ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ 34% ಗುಡ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳ್ಬೋದು ನೆಟ್ ಪ್ರಾಫಿಟ್ ವೈಸ್. ಆ್ಯಂಡ್ ಹಾಗೆ ಇಯರ್ ಆನ್ ಇಯರ್ ನೋಡೋದಾದರೆ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಇನ್ಫೋಸಿಸ್. ಸೊ ಇನ್ಫೋಸಿಸ್ ಯಾರಿಗೂ ಗೊತ್ತಿಲ್ಲ ಹೇಳಿ ಅಲ್ವಾ. ಸೊ ಮಾರ್ಕೆಟ್ ಕ್ಯಾಪ್ ಸುಮಾರು 7,44,000 ಕೋಟಿ ಇದೆ. ಹಾಗೆ ಇದರ ಸೇಲ್ಸ್ ನೋಡ್ಬೋದು ಸುಮಾರು 4% ಇನ್ಕ್ರೀಸ್ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ 7% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡಿಕ್ಲೈನ್ ಆಗಿದೆ ನೆಟ್ ಪ್ರಾಫಿಟ್. ಎಬಿಟ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ನೋಡೋದಾದರೆ ಸುಮಾರು 4% ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಆನಂತರ ಕರೂರ್ ವೈಶ್ಯ ಬ್ಯಾಂಕ್ ಬ್ಯಾಂಕಿಂಗ್ ರಿಲೇಟೆಡ್ ಸ್ಟಾಕ್ಸ್ 16,907 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಸುಮಾರು 1,883 ಕೋಟಿ ಸೇಲ್ಸ್ ಮಾಡಿತ್ತು ಲಾಸ್ಟ್ ಇಯರ್. ಆ್ಯಂಡ್ ಈ ಒಂದು ಪ್ರೆಸೆಂಟ್ ವಾರ್ಷಿಕ ವರ್ಷದಲ್ಲಿ Q1ನಲ್ಲಿ ಸುಮಾರು 2,285 ಕೋಟಿಗೆ ಇನ್ಕ್ರೀಸ್ ಆಗಿದೆ. ದಟ್ ಈಸ್ 21% ಸೇಲ್ಸ್ ಇನ್ಕ್ರೀಸ್ ಆಗಿದೆ ಈ ವರ್ಷ ಕಂಪೇರ್ ಮಾಡೋದಾದರೆ. ಆನಂತರ ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು ಇಯರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸುಮಾರು 28% ನೆಟ್ ಪ್ರಾಫಿಟ್ ರೈಸ್ ಅಪ್ ಆಗಿದೆ. ಆನಂತರ ಮ್ಯಾಸ್ಟೆಕ್ ಇದೆ. ಇದು ಕೂಡ IT-ನಲ್ಲೇ ವರ್ಕ್ ಮಾಡುವಂಥ ಸಂಸ್ಥೆ. ಸುಮಾರು 8,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ನೋಡ್ಬೋದು ಇಯರ್ ಆನ್ ಇಯರ್ ಒಳ್ಳೆ ಸೇಲ್ಸ್ ಮಾಡಿದೆ, ಸುಮಾರು 12% ಇನ್ಕ್ರೀಸ್. ಆ್ಯಂಡ್ ಇದರ ಎಬಿಟು ಕೂಡ ನೋಡ್ಬೋದು. ಸೊ ಇಯರ್ ಆನ್ ಇಯರ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಸೊ ಆಲ್ಮೋಸ್ಟ್ ಅದೇ ರೇಂಜ್ನಲ್ಲೇ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಎಬಿಟು. ಹಾಗೆ ನೆಟ್ ಪ್ರಾಫಿಟ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಕ್ಲೈನ್ ಆಗಿದೆ. ಆ್ಯಂಡ್ ಇಯರ್ ಆನ್ ಇಯರ್ ಕೂಡ ಸ್ವಲ್ಪ ಡಿಕ್ಲೈನ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಸೇಲ್ಸ್ ವೈಸ್ ಡೂಯಿಂಗ್ ಗುಡ್. ಆನಂತರ ಹ್ಯಾವೆಲ್ಸ್ ಇದೆ. ಇದೊಂದು ವೈರ್ಸ್ ಆ್ಯಂಡ್ ಕೇಬಲ್ಸ್ನ ಹಾಗೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಆನಂತರ ಇದರ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಸುಮಾರು 1,10,000 ಕೋಟಿ ಇದೆ. ಆನಂತರ ಇದರ ಸೇಲ್ಸು 20% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್. ಆ್ಯಂಡ್ ಎಬಿಟು ಕೂಡ ನೋಡ್ಬೋದು 42% ಗುಡ್ ಇನ್ಕ್ರಿಮೆಂಟ್. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡಿಕ್ಲೈನ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಹ್ಯಾವೆಲ್ಸ್ ಇಂಡಿಯಾ. ಆನಂತರ ಗ್ರೀನ್ವೆಲ್ ನಾರ್ಟನ್ ಬರುತ್ತೆ. ಸೊ ಗ್ರೀನ್ವೆಲ್ ನಾರ್ಟನ್ ಅನ್ನುವಂತಹ ಸಂಸ್ಥೆ ಒಂದು ಸೆರಾಮಿಕ್ ಹಾಗೆ ಅಬ್ರೆಸಿವ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಂಸ್ಥೆ. ಸುಮಾರು 28,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಸೇಲ್ಸ್ ವೈಸ್ ಇಯರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಇಂಕ್ರಿಮೆಂಟ್ ಆಗಿದೆ, ಸುಮಾರು 6% ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಆನಂತರ ಎಬಿಟ್ ನೋಡ್ಬೋದು ಆಲ್ಮೋಸ್ಟ್ ಅದೇ ರೇಂಜ್ನಲ್ಲಿ ಓಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೆಟ್ ಪ್ರಾಫಿಟ್ ಕೂಡ ಆಲ್ಮೋಸ್ಟ್ 96, 92, 93ನಲ್ಲೇ ಓಡ್ತಾ ಇದೆ. ನಾಟ್ ಮೇಜರ್ ಚೇಂಜ್. ಸೇಲ್ಸ್ ವೈಸ್ 6% ಗುಡ್ ಇಂಪ್ರೂವ್ಮೆಂಟ್. ನಂತರ ಸೆಂಟ್ರಲ್ ಬ್ಯಾಂಕ್ ಇದೆ. ಬ್ಯಾಂಕಿಂಗ್ ಸೆಕ್ಟರ್ ಸುಮಾರು 54,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇದಕ್ಕೆ. ಲಾಸ್ಟ್ ಇಯರ್ಗೂ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಲೈಕ್ 15% ಇಂಕ್ರಿಮೆಂಟ್ ಆಗಿದೆ. ಆ್ಯಂಡ್ ಎಬಿಟ್ ನೋಡ್ಬೋದು ಸುಮಾರು 7% ಇನ್ಕ್ರೀಸ್ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ ನೋಡ್ಬೋದು ಲಾಸ್ಟ್ ಇಯರ್ ಸುಮಾರು 500 ಕೋಟಿ ಇತ್ತು. ಆ್ಯಂಡ್ ಈ ಒಂದು ವಾರ್ಷಿಕದಲ್ಲಿ ಲೈಕ್ Q1ನಲ್ಲಿ 945 CRಗೆ ಇನ್ಕ್ರೀಸ್ ಆಗಿದೆ. ನಂತರ ಸ್ವರಾಜ್ ಇಂಜಿನ್ಸ್ ಬರುತ್ತೆ. ಬೇಸಿಕಲಿ ಟ್ರ್ಯಾಕ್ಟರ್ಗೆ ಬೇಕಾದಂತಹ ಡೀಸೆಲ್ ಇಂಜಿನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಸೇಲ್ಸ್ ವೈಸ್ 5% ಇನ್ಕ್ರೀಸ್, ನೆಟ್ ಪ್ರಾಫಿಟ್ ವೈಸ್ 6%, ಹಾಗೆ ಎಬಿಟ್ ಕೂಡ 6% ಗುಡ್ ಇಂಕ್ರಿಮೆಂಟ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಇಯರ್ ಆನ್ ಇಯರ್ ಆಗಿರ್ಬೋದು ಒಳ್ಳೆ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು ಸ್ವರಾಜ್ ಇಂಜಿನ್ಸ್. ನಂತರ LTM ಎಂಟ್ರಿ IT ಸರ್ವಿಸ್ ಪ್ರೊವೈಡರ್ 1,70,000 ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂಥ ಸಂಸ್ಥೆ. ಸೇಲ್ಸ್ ವೈಸ್ ನೋಡ್ಬೋದು 5% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್. ಆ್ಯಂಡ್ ಎಬಿಟಾ ಕೂಡ ನೋಡ್ಬೋದು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಇನ್ಕ್ರೀಸ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಡಿಕ್ಲೈನ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ 2% ಡಿಕ್ಲೈನ್ ಆಗಿದೆ. ನಂತರ ಜಸ್ಟ್ ಡೈಲ್ ಇದೆ. ಇದೊಂದು ಸರ್ಚ್ ಇಂಜಿನ್ ಲೈಕ್ ಗೂಗಲ್. ಸೊ ಲಾಸ್ಟ್ ಇಯರ್ಗೂ ಕಂಪೇರ್ ಮಾಡಿದ್ರೆ ಸುಮಾರು 14% ಇನ್ಕ್ರೀಸ್ ಆಗಿದೆ. ಗುಡ್ ಗ್ರೋತ್. 10,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಆನಂತರ ಎಬಿಟ್ ಕೂಡ ನೋಡ್ಬೋದು 36 CR ಇತ್ತು. ಆ್ಯಂಡ್ ಈ ಒಂದು ವರ್ಷದಲ್ಲಿ 80 ಕೋಟಿಗೆ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ದಟ್ಸ್ ಅ ವೆರಿ ಗುಡ್ ಇಂಪ್ರೂವ್ಮೆಂಟ್ ಫಾರ್ ಜಸ್ಟ್ ಡೈಲ್ ಕಂಪನಿ.
ನಂತರ L&T ಫೈನಾನ್ಸ್ ಇದೆ. ಸೊ ಫೈನಾನ್ಷಿಯಲ್ ಹೋಲ್ಡಿಂಗ್ L&T ಅವ್ರದ್ದೇ ಒಂದು ಫೈನಾನ್ಸ್ ಗ್ರೂಪ್, ಲೈಕ್ ಲೋನ್ಸ್ ಪ್ರೊವೈಡ್ ಮಾಡುತ್ತೆ. ಸುಮಾರು 43,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸಂಸ್ಥೆ. ಲೈಕ್ ಇಯರ್ ಆನ್ ಇಯರ್ ಆಗಿರ್ಬೋದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಒಳ್ಳೆ ಸೇಲ್ಸ್ ಮಾಡ್ಕೊಂಡು ಬರ್ತಾ ಇದೆ ಸಂಸ್ಥೆ. ಗುಡ್ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಸೇಲ್ಸ್ ವೈಸ್ 17% ಇನ್ಕ್ರೀಸ್ ಆಗಿದೆ. ಎಬಿಟು ಕೂಡ ನೋಡ್ಬೋದು 18%, ಹಾಗೆ ನೆಟ್ ಪ್ರಾಫಿಟ್ ವೈಸ್ 29% ಗುಡ್ ಇಂಕ್ರಿಮೆಂಟ್. ನಂತರ BMW ಇಂಡಸ್ಟ್ರಿ ಇದೆ. ಸೊ ಇದೊಂದು ಸ್ಟೀಲ್ ಇಂಡಸ್ಟ್ರಿ, ಲೈಕ್ ಮ್ಯಾನುಫ್ಯಾಕ್ಚರ್ ಪ್ಲೇಟ್ಸ್ ಆಗಿರ್ಬೋದು, ಟ್ಯೂಬ್ಸ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಆ ನಂತರ ಇದರ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ಸುಮಾರು 1,426 ಕೋಟಿ ಇದೆ. ಸೊ ಸ್ಮಾಲ್ ಕ್ಯಾಪ್ ಕಂಪನಿ. ಆ್ಯಂಡ್ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಗುಡ್ ಸೇಲ್ಸ್ 10% ಇಂಕ್ರಿಮೆಂಟ್ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ ವೈಸ್ ನೋಡ್ಬೋದು 42% ಇನ್ಕ್ರೀಸ್ ಆಗಿದೆ. ಆನಂತರ ಹಿಮಾದ್ರಿ ಸ್ಪೆಷಲ್ ಕೆಮಿಕಲ್ ಸೆಕ್ಟರಲ್ಲಿ ಬರುವಂಥ ಸಂಸ್ಥೆ ಒಳ್ಳೆ ಗ್ರೋತ್ ಕಾಣ್ತಾ ಇದೆ. ಮುಂದೆ ಕೂಡ ಒಳ್ಳೆ ಗ್ರೋತ್ ಕಾಣುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ 19,778 crore ಮಾರ್ಕೆಟ್ ಕ್ಯಾಪ್. ಆ್ಯಂಡ್ ಲಾಸ್ಟ್ ಇಯರ್ಗೂ ಕಂಪೇರ್ ಮಾಡಿದ್ರೆ ಸುಮಾರು 26% ಇನ್ಕ್ರೀಸ್ ಆಗಿದೆ ಸೇಲ್ಸ್ ವೈಸ್. ಹಾಗೆ ಎಬಿಟ್ ನೋಡ್ಬೋದು 43%, ಹಾಗೆ ನೆಟ್ ಪ್ರಾಫಿಟ್ ಕೂಡ 42%. ಗುಡ್ ಇಂಕ್ರಿಮೆಂಟ್ ಅಂತಲೇ ಹೇಳ್ಬೋದು. ಒಳ್ಳೆ ಇಂಪ್ರೂವೈಸ್ ಕಾಣ್ತಾ ಇದೆ ಈ ಒಂದು ಸಂಸ್ಥೆ. ನಂತರ ಕ್ರೈಸಿಲ್ ಇದೆ. ಇದೊಂದು ರೇಟಿಂಗ್ ಏಜೆನ್ಸಿ. ಆ್ಯಂಡ್ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 31,000 ಕೋಟಿ ಇದೆ. ಹಾಗೆ ಇದರ ಸೇಲ್ಸ್ ನೋಡ್ಬೋದು 771 ಇತ್ತಂಥ ಸೇಲ್ಸು ಈ ವರ್ಷದಲ್ಲಿ 797ಗೆ ಇನ್ಕ್ರೀಸ್ ಆಗಿದೆ. ನಾಟ್ ಮೇಜರ್ ಚೇಂಜ್, ಜಸ್ಟ್ 3% ಇಂಕ್ರಿಮೆಂಟ್, ಬಟ್ ಗಿವಿಂಗ್ ಗುಡ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು ಕ್ಯೂ ಜಾಸ್ತಿ ಆಗಿದೆ. ಇಯರ್ ಆನ್ ಇಯರ್ ಆಲ್ಮೋಸ್ಟ್ ಅಷ್ಟೇ ಇದೆ. 151 ಇತ್ತು, ಇವಾಗ 150ಗೆ ಇಳಿಕೆ ಆಗಿದೆ. 1 ಕೋಟಿ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕ್ವಾರ್ಟರ್ನಲ್ಲಿ. ನಂತರ ಬಜಾಜ್ ಆಟೋ ಇದೆ. ಸೊ ಆಟೋನಲ್ಲಿ ಲೈಕ್ ಟಾಟಾ ಮೋಟರ್ಸ್ ಬಿಟ್ಟರೆ ಇದೆ ಅನಿಸುತ್ತೆ ನೆಕ್ಸ್ಟ್. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 2,62,000 ಕೋಟಿ ಇದೆ. ಹಾಗೆ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡಿದೆ ಈ ಒಂದು ಸಂಸ್ಥೆ. ಸೇಲ್ಸ್ ವೈಸ್ 16% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್. ಹಾಗೆ ನೆಟ್ ಪ್ರಾಫಿಟ್ ನೋಡ್ಬೋದು 18% ಇನ್ಕ್ರೀಸ್ ಆಗಿದೆ. ಎಬಿಟ್ 23% ಇಂಕ್ರಿಮೆಂಟ್. ಗುಡ್ ಇಂಪ್ರೂವ್ಮೆಂಟ್ ಅಂತಲೇ ಹೇಳ್ಬೋದು ಇಯರ್ ಆನ್ ಇಯರ್. ಗುಡ್ ಪರ್ಫಾರ್ಮೆನ್ಸ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಬಜಾಜ್ ಆಟೋ. ನಂತರ ಏಂಜಲ್ ಒನ್ ಇದೆ, ಸ್ಟಾಕ್ ಬ್ರೋಕರ್. ಆ್ಯಂಡ್ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 18,800 ಕೋಟಿ ಇದೆ. ಸೊ ರೀಸೆಂಟಾಗಿ ಒಳ್ಳೆ ಡೌನ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಯಾವಾಗ ಬೌನ್ಸ್ ಬ್ಯಾಕ್ ಆಗೋದು ಗೊತ್ತಿಲ್ಲ, ನೋಡೋಣ. ಸೊ ಸೆಬಿಯವರ ಒಂದು ನಿರ್ಧಾರದ ಮೇಲೆ ಈ ಒಂದು ಸಂಸ್ಥೆಯ ಒಂದು ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ನಿಂತಿದೆ ಅಂತಲೇ ಹೇಳ್ಬೋದು. ಸೇಲ್ಸ್ ನೋಡ್ಬೋದು 74% ಇನ್ಕ್ರೀಸ್ ಆಗಿದೆ, ಆದರೂ ಕೂಡ ಜೂನ್ ಕ್ವಾರ್ಟರ್ನಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಎಬಿಟ್ ಕೂಡ 47% ಗುಡ್ ಇಂಕ್ರಿಮೆಂಟ್. ನೆಕ್ಸ್ಟ್ ಒನ್ ಇಸ್ ಸ್ಟೆರೆಕ್ಸ್ ಪರ್ಫಾರ್ಮರ್ ಅಂತ ಹೇಳಿ. ಸೊ ಇದೊಂದು ಏನಂತ ಹೇಳ್ತೀವಿ, ಸ್ಟೆರಿಕ್ ಪರ್ಫಾರ್ಮೆನ್ಸ್. ಇದೊಂದು ಥರ್ಮೋಪ್ಲಾಸ್ಟಿಕ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ, ಲೈಕ್ ಕಂಟೈನರ್ಸ್ಗೆ ಯೂಸ್ ಮಾಡ್ತೀವಿ. ಸ್ಟೆರೆನಿಕ್ಸ್ ಪರ್ಫಾರ್ಮರ್ಸ್ ಮಟೀರಿಯಲ್ಸ್ ಅಂತ ಹೇಳಿ. ಆ್ಯಂಡ್ ಇದರ ಮಾರ್ಕೆಟ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿ, 4,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಸೇಲ್ಸ್ ವೈಸ್ 28% ಇನ್ಕ್ರೀಸ್ ಇಯರ್ ಆನ್ ಇಯರ್. ಹಾಗೆ ನೆಟ್ ಪ್ರಾಫಿಟ್ ಕೂಡ 88% ಒಳ್ಳೆ ಇಂಕ್ರಿಮೆಂಟ್. ಇಯರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಈ ಒಂದು ಸಂಸ್ಥೆದು. ನೆಕ್ಸ್ಟ್ ಒನ್ ಇಸ್ ಹ್ಯಾಟ್ಸನ್ ಆಗ್ರೋ ಪ್ರಾಡಕ್ಟ್ಸ್. ಇದೊಂದು ಡೈರಿ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಆನಂತರ ಇದರ ಮಾರ್ಕೆಟ್ ಕ್ಯಾಪ್ ಸುಮಾರು 27,000 ಕೋಟಿ ಇದೆ. ಹಾಗೆ ಇಯರ್ ಆನ್ ಇಯರ್ 10%, ನೆಟ್ ಪ್ರಾಫಿಟ್ ನೋಡ್ಬೋದು 63% ಇಂಪ್ರೂವ್ಮೆಂಟ್ ಕಂಡಿದೆ. ಸೊ ಜಸ್ಟ್ ವಾಲಟೈಲ್ ಇದೆ ಅಂತಲೇ ಹೇಳ್ಬೋದು, ಲೈಕ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್. ನಂತರ HDFC ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಸೊ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಫಂಡ್ನ ಮ್ಯಾನೇಜ್ ಮಾಡುತ್ತೆ. ಸುಮಾರು ಲೈಕ್ 35% ಇಂಕ್ರಿಮೆಂಟ್ ಕಂಡಿದೆ. ಒಳ್ಳೆ ಇಂಪ್ರೂವೈಸ್ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ಗೂ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ HDFC AMC. ನಂತರ ಮೊನಾರ್ಚ್ ನೆಟ್ವರ್ತ್ ಇದೆ. ಇದು ಕೂಡ ಒಂದು ಸ್ಟಾಕ್ ಬ್ರೋಕರ್ ಅಂತಲೇ ಹೇಳ್ಬೋದು, ಫಂಡ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಯರ್ ಆನ್ ಇಯರ್ ನೋಡ್ಬೋದು ಮ್ಯಾಸಿವ್, ಲೈಕ್ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು ಸೇಲ್ಸ್. ಸೊ 42 ಇತ್ತು ಈ ವರ್ಷದಲ್ಲಿ, ಲೈಕ್ ಜೂನ್ ಕ್ವಾರ್ಟರ್ನಲ್ಲಿ 84 crore ಇಂಕ್ರೀಸ್ ಆಗಿದೆ. ಆನಂತರ ನೆಟ್ ಪ್ರಾಫಿಟ್ ನೋಡ್ಬೋದು 17 crore ಇತ್ತು ಲಾಸ್ಟ್ ಇಯರ್, ಮಾರ್ಚ್ ಕ್ವಾರ್ಟರ್ನಲ್ಲಿ 30 ಇಂಕ್ರೀಸ್ ಆಯಿತು. ಆನಂತರ ಈ ಒಂದು ಕ್ವಾರ್ಟರ್ನಲ್ಲಿ 40 crore ಇಂಕ್ರೀಸ್ ಆಗಿದೆ. ಒಳ್ಳೆ ಬೆಳವಣಿಗೆ ಕಾಣ್ತಾ ಇದೆ ಈ ಒಂದು ಸಂಸ್ಥೆ. ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ 46,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸಂಸ್ಥೆ. ಇಯರ್ ಆನ್ ಇಯರ್ 23% ಇನ್ಕ್ರೀಸ್ ಆಗಿದೆ ಸೇಲ್ಸು. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನೆಟ್ ಪ್ರಾಫಿಟ್ ವೈಸ್ 47% ಇನ್ಕ್ರೀಸ್ ಆಗಿದೆ. ನಂತರ ಬನ್ಸಾಲಿ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್. ಇದೊಂದು ಪಾಲಿಮರ್ಸ್ ಕಂಪನಿ ಇದು. ಸೊ ರೆಸಿನ್ಸ್, ಲೈಕ್ ಪೈಪ್ಸ್ನ ಮಾಡೋಕ್ಕೆ, ಹೆಲ್ಮೆಟ್ಸ್ನ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ. ಆ್ಯಂಡ್ ಸೇಲ್ಸ್ ವೈಸ್ 15% ಗುಡ್ ಇಂಕ್ರಿಮೆಂಟ್. ಆನಂತರ ಎಬಿಟ್ ಕೂಡ ನೋಡ್ಬೋದು 9% ಇಂಕ್ರಿಮೆಂಟ್ ಕಂಡಿದೆ. ನಂತರ ಅವೆನ್ಯೂ ಸೂಪರ್ ಮಾರ್ಕೆಟ್, ಡಿಮಾರ್ಟ್, FMCG ಸೆಕ್ಟರಲ್ಲಿ ಬರುವಂತಹ ಸಂಸ್ಥೆ. ಸುಮಾರು 3,26,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಪ್ರೈಸ್ ನೋಡ್ಬೋದು 5,000 ಇದೆ. ಇಯರ್ ಆನ್ ಇಯರ್ 19% ಗುಡ್ ಇಂಪ್ರೂವ್ಮೆಂಟ್. ನೆಟ್ ಪ್ರಾಫಿಟ್ ಕೂಡ 17% ಒಳ್ಳೆ ಇಂಪ್ರೂವ್ಮೆಂಟ್ ಕಂಡಿದೆ. ಒಳ್ಳೆ ಸಂಸ್ಥೆ, ಲೈಕ್ ಒಳ್ಳೆ ಡೆವಲಪ್ಮೆಂಟ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸ್ಟೋರ್ಸ್ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ರಾಧಾಕೃಷ್ಣ ಧಮಾನಿ, ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ಇಂಡಿಯಾ, ಅವರ ಅಂಡರಲ್ಲಿ ಬರುವಂತಹ ಸಂಸ್ಥೆ ಇದು. ನಂತರ ಇಂಡಿಯಾ ವಿರಾಡ ಹಳೆದ ನ್ಯೂಸ್ ಬಿಡಿದು. ಸುಮಾರು 32% ಒಳ್ಳೆ ಇಂಕ್ರಿಮೆಂಟ್ ಕಂಡಿದೆ. ಸೇಲ್ಸ್ ವೈಸ್, ಎಬಿಟಾ ವೈಸ್, ಹಾಗೆ ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಒಂದು ಸಂಸ್ಥೆದು. ಸೊ ಗುಡ್ ಫಾರ್ ಫ್ಯೂಚರ್. ನಂತರ HCL ಟೆಕ್ನಾಲಜಿ, ಇದೊಂದು ಸೆಮಿಕಂಡಕ್ಟರ್ ರಿಲೇಟೆಡ್ ಸಂಸ್ಥೆ. ಹಾಗೆ IT ಸರ್ವಿಸ್ನಲ್ಲೂ ವರ್ಕ್ ಮಾಡುತ್ತೆ. ಸೊ ನಡೆಲ್ಲ ಅವ್ರ ಹೆಸರು ಬರ್ತಾರ ನನಗೆ ಬಿಡಿ. ಸೊ ಸೇಲ್ಸ್ ವೈಸ್ 7% ಇಂಕ್ರಿಮೆಂಟ್ ಆಗಿದೆ. ನೆಟ್ ಪ್ರಾಫಿಟ್ ವೈಸ್ 21% ಇಂಕ್ರಿಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸಂಸ್ಥೆ HCLದು. ಶಿವನಾದರ್, ಎಸ್, ನಾಟ್ ನದಲ್, ಶಿವನಾದರ್ ಅವ್ರದ್ದು.
ಆನಂದ್ ರತಿ ವೆಲ್ತ್, ಇದು ಕೂಡ ಫಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆ. ಸೊ ಲೈಕ್ ಇಯರ್ ಆನ್ ಇಯರ್ 36% ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಇಯರ್ ಆನ್ ಇಯರ್ ಅಥವಾ ಕ್ಯೂ ಒಳ್ಳೆ ಲೈಕ್ 15,000 ಮಾರ್ಕೆಟ್ ಕ್ಯಾಪ್ ಇರುವಂಥ ಸಂಸ್ಥೆ ಅಂತ ಹೇಳ್ಬೋದು. ಸೊ 38% ನೆಟ್ ಪ್ರಾಫಿಟ್ ವೈಸ್ ಇಂಪ್ರೂವ್ ವೈಸ್ ಆಗಿದೆ. ನಂತರ TCS ಇದೆ. ಸೊ TCS ಏನು ಮಾಡುತ್ತೆ? ಸೊ TCS ನಂಬರ್ 1 IT ಪ್ರೊವೈಡರ್ ಅಲ್ವಾ. ಸೊ ಸೆಕೆಂಡ್ ಒನ್ ಇಸ್ ಇನ್ಫೋಸಿಸ್, ಫಸ್ಟ್ ಒನ್ ಇಸ್ TCS. ಸುಮಾರು 15,56,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸಂಸ್ಥೆ. ಇಯರ್ ಆನ್ ಇಯರ್ 5% ಗ್ರೋತ್ ಆಗಿದೆ. ಆ್ಯಂಡ್ ಎಬಿಟ್ ಕೂಡ ನೋಡ್ಬೋದು 11% ಇನ್ಕ್ರೀಸ್ ಆಗಿದೆ. 15,000 ಕೋಟಿ ಇತ್ತು. ಆ್ಯಂಡ್ ಈ ವರ್ಷದಲ್ಲಿ ಈ Q1ನಲ್ಲಿ 16,662 crore ಇನ್ಕ್ರೀಸ್ ಆಗಿದೆ. ಒಳ್ಳೆ ಸಂಸ್ಥೆ TCS, ರತನ್ ಟಾಟಾ ಅವರ ಒಡೆತನದ TCS ನಮ್ಮ ಭಾರತದ ಹೆಮ್ಮೆಯ ನಂಬರ್ 1 IT ಸಂಸ್ಥೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಆನಂತರ JTL ಇಂಡಸ್ಟ್ರಿ ಇದೆ. ಇದೊಂದು ಸ್ಟೀಲ್ ರಿಲೇಟೆಡ್ ಸಂಸ್ಥೆ. ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಲೈಕ್ ಪ್ಲೇಟ್ಸ್ ಆಗಿರ್ಬೋದು, ಟ್ಯೂಬ್ಸ್ ಆಗಿರ್ಬೋದು ಅಲ್ವಾ. ಸೊ ಪೈಪ್ಸು, ಟ್ಯೂಬ್ಸು, ಶೀಟ್ಸು, ಲೈಕ್ ಸೋಲಾರ್ ಇಂಡಸ್ಟ್ರಿನಲ್ಲೂ ಕೆಲಸ ಮಾಡ್ತಾ, ನಾಟ್ ಸೋಲಾರ್ ಇಂಡಸ್ಟ್ರಿ ಕಂಪನಿ, ಈ ಥರ ಸೋಲಾರ್ ಎನರ್ಜಿ ರಿಲೇಟೆಡ್ ಸಂಸ್ಥೆ ಇರುತ್ತಲ್ಲ, ಅದಕ್ಕೆ ಸ್ಟೀಲ್ ಶೀಟ್ಸ್ನ ಪ್ರೊವೈಡ್ ಮಾಡಿಕೊಡುತ್ತೆ ಸಂಸ್ಥೆ. ಸೊ ಟ್ಯೂಬ್ಸ್ ಆಗಿರ್ಬೋದು, ಅದಕ್ಕೆ ಅಂಡರಲ್ಲಿ ಬೇಕಾದಂತಹ ಸ್ಟೀಲ್ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡಿಕೊಡುತ್ತೆ JTL ಇಂಡಸ್ಟ್ರಿ. ಒಳ್ಳೆ ಫ್ಯೂಚರ್ ಇದೆ ಅಂತ ನಾನು ಅನ್ಕೊತೀನಿ. ಸ್ಮಾಲ್ ಕ್ಯಾಪ್ ಸಂಸ್ಥೆ. ಸೊ ನೋಡ್ಬೋದು 3,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಹಾಗೆ ಸೇಲ್ಸ್ ವೈಸ್ ನಾಟ್ ಮೇಜರ್ ಚೇಂಜ್, ಜಸ್ಟ್ 2% ಇನ್ಕ್ರೀಸ್, ಬಟ್ ನೆಟ್ ಪ್ರಾಫಿಟ್ ವೈಸ್ 21% ಗುಡ್ ಇಂಕ್ರಿಮೆಂಟ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು 41 ಸ್ಟಾಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಸುಮಾರು 530 ಸ್ಟಾಕ್ಸ್ ಏನೋ ಕೊಟ್ಟಿದೆ ಕ್ವಾರ್ಟರ್ಲಿ ರಿಸಲ್ಟ್ಸ್. ಅದರಲ್ಲಿ ಆಯ್ದ 41 ಸ್ಟಾಕ್ಸ್ನ ನಿಮ್ಮ ಮುಂದೆ ತಂದಿದ್ದೀನಿ. ಆ್ಯಂಡ್ ಈ 41 ಸ್ಟಾಕ್ಸ್ನಲ್ಲಿ ನಿಮ್ಮ ಬಳಿ ಯಾವುದಾದ್ರೂ ಸ್ಟಾಕ್ ಇದ್ದರೆ ಯಾವುದಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ